ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ದನಿ ವ್ಲಾಗ್ಸ್. ಈ ವಿಡಿಯೋದಲ್ಲಿ ಯುಗಾದಿ ಹೊಸದುಡುಕುಗೆ ಫಿಶ್ ಫ್ರೈ ಮಾಡೋದು ತೋರಿಸ್ತೀನಿ. ಫ್ರೈ ಮಾಡ್ಕೊಂಡ್ರೆ ಸಾಕು. ಫಿಶ್ಗೆ ಹಚ್ಚೋದು, ತವಾದಲ್ಲಿ ಎಣ್ಣೆ ಹಾಕೋದು, ಬೇಯಿಸೋದು ಅಷ್ಟೇ ಕೆಲಸ. ವಿತೌಟ್ ವೇಸ್ಟಿಂಗ್ ಟೈಮ್, ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ನಾನಿಲ್ಲಿ ಮಸಾಲೆಗೆ ಏನೇನ್ ಹಾಕೋಬೇಕು ಅಂತ ಹೇಳ್ತೀನಿ. ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು, ಕರಿಬೇವಿನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಮೆಣಸು, ಧನಿಯಾ. ನಿಮ್ಮ ಹತ್ರ ಕಾಳು ಇತ್ತು ಅಂತಂದ್ರೆ ಕಾಳನ್ನ ಯೂಸ್ ಮಾಡ್ಕೋಬಹುದು ಅಥವಾ ಪೌಡರ್ ಹಾಕೋಬಹುದು. ನಾನಿಲ್ಲಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಬ್ಯಾಡ್ಗೆ ಮೆಣಸಿಕಾಯಿನ ಸ್ವಲ್ಪ ಬಿಸಿನೀರಲ್ಲಿ ಒಂದು 10 ಮಿನಿಟ್ಸ್ ಬಾಯ್ಲ್ ಮಾಡ್ಕೊಂಡು ಇಟ್ಕೋಬೇಕು. ಅದು ಅಷ್ಟನ್ನು ಹಾಕಿ ಅದಕ್ಕೆ ಅರಿಶಿನ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸಾಲ್ಟ್ ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಅದಕ್ಕೆ ಕಾರ್ನ್ ಫ್ಲೋರ್, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫಿಶ್ಗೆ ಚೆನ್ನಾಗಿ ಕೋಟಿಂಗ್ ಕೊಟ್ಟು ಮ್ಯಾರಿನೇಟ್ ಆಗೋದಕ್ಕೆ ಬಿಡ್ಬೇಕು. ನಿಮ್ಮ ಹತ್ರ ಟೈಮ್ ಇಲ್ಲ ಮ್ಯಾರಿನೇಟ್ ಮಾಡೋದಕ್ಕೆ ಅಂತಂದ್ರೆ ನೀವು ಹಚ್ಚಿ ಒಂದು 5 to 10 ಮಿನಿಟ್ಸ್ ಬಿಟ್ರು ಸಾಕು. ಆಗ್ಲೇ ತಕ್ಷಣಕ್ಕೆ ಮಾಡ್ಕೋಬಹುದು, ಏನು ಪ್ರಾಬ್ಲಮ್ ಏನಾಗಲ್ಲ. ಬಟ್ ನೀವು ಜಾಸ್ತಿ ಹೊತ್ತು ಮ್ಯಾರಿನೇಟ್ ಮಾಡ್ತು ಅಂತ ಅಂದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಜಿಲೇಬಿ ತಗೊಂಡಿದ್ದೀನಿ. ಊರಿಂದ ಚಿತ್ರ ಜಿಲೇಬಿ ತಗೊಬಂದಿದ್ರು. ಎಲ್ಲ ಫುಲ್ ದಪ್ಪ ದಪ್ಪ ಪೀಸ್ ಇತ್ತು. ತುಂಬಾನೇ ಚೆನ್ನಾಗಿತ್ತು. ಫಸ್ಟ್ ಟೈಮ್ ನಾನು ಈ ರೆಸಿಪಿ ಮಾಡ್ತಾ ಇರೋದು. ಪ್ರತಿ ಸಲ ನಮ್ಮ ಅತ್ತೆ ಮಾಡ್ಕೊಡ್ತಾ ಇದ್ರು. ಫಿಶ್ ಅಂತಂದ್ರೆ ಅವರೇ ಮಾಡ್ತಾ ಇದ್ದಿದ್ದು. ಬಟ್ ಈ ಸಲ ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ ಅಂಡ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು. ಹಾಗೆ ಫಿಶ್ ಎಲ್ಲ ಮ್ಯಾರಿನೇಟ್ ಆದ್ಮೇಲೆ ಒಂದು ತವಾದಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ತವಾ ಕಾದ್ಮೇಲೆ ಅದ್ರ ಮೇಲೆ ಫಿಶ್ ನ ಹಾಕೊಂಡು ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಉದುರಿಸ್ಬಿಟ್ಟು ಎರಡೂ ಕಡೆ ಕ್ಲೀನ್ ಆಗಿ ಫಿಶ್ ಚೆನ್ನಾಗಿ ಬೇಯೋ ತನಕ ಬೇಯಿಸ್ಕೊಬಿಟ್ರೆ ಫಿಶ್ ಫ್ರೈ ರೆಡಿ ಆಯ್ತು. ಅಂಡ್ this recipe is super side dish for lunch, dinner ಅಥವಾ ಹಾಗೆ ಸ್ನ್ಯಾಕ್ಸ್ ತರನು ತಿನ್ಬೋದು. ಒಂದು ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ಮೇಲೆ ನಿಂಬೆಹಣ್ಣು ಹಾಕೊಂಡು ಈರುಳ್ಳಿ ಹಾಕೊಂಡು ಸ್ವಲ್ಪ ಮಸಾಲೆ ಹಾಕೊಂಡು ತಿಂತಾ ಇದ್ರಂತೂ ಸೂಪರ್ ಆಗಿರುತ್ತೆ. ಟ್ರಸ್ಟ್ ಮಿ ಗೈಸ್, ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ನಾಳೆ ಯುಗಾದಿ ಹೊಸದುಡುಕು ಇದೆ. ಯುಗಾದಿ ಹೊಸದುಡುಗೆ ಫಿಶ್ ಮಾಡೋ ಪ್ಲಾನ್ ಇತ್ತು ಅಂತಂದ್ರೆ ಈ ರೆಸಿಪಿನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಲೇಬೇಕು. and you will love it. And thanks for watching Dani Vlogs. Lots of love guys and keep supporting. ಇದೇ ತರ ನನ್ನ ವಿಡಿಯೋಸ್ನ ನೋಡ್ತಾ ಇರಿ. ಹೆಚ್ಚಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ Dani Vlogs. Lots of love guys. Bye.